ಇಂದು ನಾವು ಮಾತನಾಡುತ್ತಿರುವುದು ಇಡೀ ಕರ್ನಾಟಕವೇ ಕಾಯುತ್ತಿರುವ ಸಿನಿಮಾ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಮಾರ್ಕ್ ಟ್ರೈಲರ್ ಬಗ್ಗೆ. ಮ್ಯಾಕ್ಸ್ ಚಿತ್ರದ ನಂತರ ಸುದೀಪ್ ಮತ್ತು ನಿರ್ದೇಶಕ ವಿಜಯ್ ಕಾರ್ತಿಕೇಯ ಅವರ ಕಾಂಬಿನೇಷನ್ ಮತ್ತೆ ಬಂದಿದೆ. ಟ್ರೈಲರ್ ನೋಡಿದ್ಮೇಲಂತೂ ಫ್ಯಾನ್ಸ್ಗೆ ಹಬ್ಬ ಗ್ಯಾರಂಟಿ ಅಂತ ಅನ್ನಿಸ್ತಿದೆ. ಬನ್ನಿ ಈ ಟ್ರೈಲರ್ ಹೇಗಿದೆ ಅಂತ ಡೀಟೇಲ್ ಆಗಿ ನೋಡೋಣ. ಮೊದಲನೆಯದಾಗಿ ಸುದೀಪ್ ಅವರ ಎಂಟ್ರಿ. ಟ್ರೈಲರ್ನಲ್ಲಿ ಸುದೀಪ್ ಅವರು ಅಜಯ್ ಮಾರ್ಕಂಡೇಯ ಅನ್ನೋ ಸಸ್ಪೆಂಡೆಡ್ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅವರ ಹೊಸ ಹೇರ್ ಸ್ಟೈಲ್ ಮತ್ತು ಆ ಇಂಟೆನ್ಸ್ ಲುಕ್ ನಿಜಕ್ಕೂ ಅದ್ಭುತವಾಗಿದೆ. ಒಬ್ಬ ಸಸ್ಪೆಂಡ್ ಆದ ಪೊಲೀಸ್ ಆಫೀಸರ್ ಭೂಗತ ಲೋಕದ ಡಾನ್ಗಳು ಮತ್ತು ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ಹೇಗೆ ಯುದ್ಧ ಸಾರುತ್ತಾರೆ ಅನ್ನೋದೇ ಈ ಚಿತ್ರದ ಒನ್ ಲೈನ್ ಸ್ಟೋರಿ ಅನ್ಸುತ್ತೆ. ಟ್ರೈಲರ್ ತುಂಬಾ ಮಾಸ್ ಆಗಿದೆ. ಆಕ್ಷನ್ ಸೀಕ್ವೆನ್ಸ್ಗಳು ತುಂಬಾ ರಿಯಲಿಸ್ಟಿಕ್ ಆಗಿ ಮೂಡಿಬಂದಿವೆ. ಮಾರ್ಕ್ ಅಂದ್ರೆ ಯಾರು, ನನ್ಗಿಂತ ಡೇಂಜರಸ್ಸಾ ಅನ್ನೋ ವಿಲನ್ ಡೈಲಾಗ್ಗೆ ಸುದೀಪ್ ಅವರ ಸೈಲೆಂಟ್ ಆದ್ರೂ ವೈಲೆಂಟ್ ಆದ ಪರ್ಫಾರ್ಮೆನ್ಸ್ ಸಖತ್ ಟಕ್ಕರ್ ಕೊಟ್ಟಿದೆ. ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂದ್ರೆ ಅದು ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್. ಟ್ರೈಲರ್ನ ಉದ್ದಕ್ಕೂ ಬರುವ ಆ ಬಿಜಿಎಂ ರೋಮಾಂಚನ ಉಂಟುಮಾಡುತ್ತೆ. ಈಗಾಗ್ಲೇ ಸೈಕೋ ಸೈತಾನ್ ಹಾಡು ಹಿಟ್ ಆಗಿದೆ. ಈಗ ಟ್ರೈಲರ್ ಮ್ಯೂಸಿಕ್ ಕೂಡ ಕಿಕ್ ಕೊಡ್ತಿದೆ. ಶೇಖರ್ ಚಂದ್ರ ಅವರ ಸಿನಿಮ್ಯಾಟೋಗ್ರಫಿ ಇಂಟೆನ್ಸ್ ಆಗಿದೆ. ಡಾರ್ಕ್ ಥೀಮ್ ಮತ್ತು ವಿಜುವಲ್ಸ್ ಹೈ ಕ್ವಾಲಿಟಿ ಇವೆ. ಸುದೀಪ್ ಅವರ ಜೊತೆಗೆ ನವೀನ್ ಚಂದ್ರ, ಗುರು ಸೋಮಸುಂದರಂ ಮತ್ತು ಯೋಗಿ ಬಾಬು ಅಂತಹ ಪ್ರತಿಭಾವಂತ ಕಲಾವಿದರು ಈ ಸಿನಿಮಾದಲ್ಲಿದ್ದಾರೆ. ಸತ್ಯಜ್ಯೋತಿ ಫಿಲ್ಮ್ಸ್ ಮತ್ತು ಕಿಚ್ಚ ಕ್ರಿಯೇಷನ್ಸ್ ಈ ದೊಡ್ಡ ಮಟ್ಟದ ಸಿನಿಮಾವನ್ನು ನಿರ್ಮಾಣ ಮಾಡಿದೆ. ಮಾರ್ಕ್ ಪಕ್ಕಾ ಮಾಸ್ ಮತ್ತು ಆಕ್ಷನ್ ಥ್ರಿಲ್ಲರ್ ಸಿನಿಮಾ. ಸುದೀಪ್ ಫ್ಯಾನ್ಸ್ಗೆ ಮಾತ್ರವಲ್ಲದೆ ಕಮರ್ಷಿಯಲ್ ಸಿನಿಮಾ ಇಷ್ಟಪಡುವ ಎಲ್ಲರಿಗೂ ಈ ಚಿತ್ರ ಇಷ್ಟವಾಗುತ್ತೆ ಅನ್ನೋ ಭರವಸೆ ಟ್ರೈಲರ್ ನೀಡಿದೆ. ಈ ಸಿನಿಮಾ ಡಿಸೆಂಬರ್ 25ರಂದು ಅಂದ್ರೆ ಕ್ರಿಸ್ಮಸ್ ಹಬ್ಬಕ್ಕೆ ರಿಲೀಸ್ ಆಗ್ತಿದೆ. ರಿವ್ಯೂ ನಿಮ್ಗೆ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಸಿನಿಮಾ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.